ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ವಿಶೇಷವಾಗಿ ರಾಯರ ವರ್ಧಂತಿ ಮಹೋತ್ಸವದಲ್ಲಿ ಮನೆಯಲ್ಲಿ ಮಾಡಿಕೊಳ್ಬಹುದಾದಂಥ ಪುಟ್ಟ ಅನುಷ್ಠಾನನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದರೆ ಕೆಲವೊಬ್ಬರಿಗೆ ರಾಯರ ಮಠಗಳಿಗೆ ಪ್ರತಿದಿನ ಹೋಗೋದಕ್ಕೆ ಆಗೋದಿಲ್ಲ, ತುಂಬ ದೂರ ಇರುತ್ತೆ ಮಠಗಳು. ಅಲ್ಲಿ ಹೋಗಿ ಬಂದು ಅದರಲ್ಲೇ ಸಮಯ ಕಳೆದೋಗ್ಬಿಡುತ್ತೆ. ಅವ್ರಿಗೆ ಸೇವೆ ಮಾಡೋದಕ್ಕೆ ಸಮಯ ಇರೋದಿಲ್ಲ. ಅದಕ್ಕೋಸ್ಕರ ಅವರು 7 ದಿನಗಳ ಕಾಲ ನಿರಂತರವಾಗಿ ಮನೆಯಲ್ಲಿ ರಾಯರ ಅನುಗ್ರಹಕ್ಕಾಗಿ ಮಾಡ್ಕೊಳ್ಬಹುದಾದಂಥ ಪುಟ್ಟ ಅನುಷ್ಠಾನನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು, ಯಾವ ಬೇಡಿಕೆಗಾದರೂ ಮಾಡ್ಬೋದು. ಮದುವೆ ಇರ್ಬೋದು, ಸಂತಾನ ಇರ್ಬೋದು, ಉದ್ಯೋಗ ಇರ್ಬೋದು, ಅಥವಾ ಕೋರ್ಟ್ ಕಚೇರಿ ಕೆಲಸಗಳಿರ್ಬೋದು, ದಾಂಪತ್ಯ ಕಲಹ ಇರ್ಬೋದು, ಅಥವಾ ನಿಮ್ಮ ಕನಸಿನ ಆಸೆ ಸ್ಪಷ್ಟವಾಗಿ ನಮ್ಗೆ ಇದೇ ಆಗಬೇಕು ಅಂತ ಬಯಸುವಂಥ ಆಸೆಗಳಿರ್ಬೋದು. ಯಾವುದೇ ಒಂದು ಬೇಡಿಕೆಗಳಿದ್ರೂ ಅದು ನಿಮಗೆ ಅತಿ ಶೀಘ್ರದಲ್ಲಿ ರಾಯರ ಮುಖಾಂತರ ಬೇಗ ನೆರವೇರಬೇಕು ಅಂತ ಬಯಸುವಂಥವ್ರು ನೀವು ಈ ಅನುಷ್ಠಾನನ ನೀವು ಮಾಡ್ಬೋದು. ಆದರೆ ಇದನ್ನು ಮಾಡುವಾಗ ನೀವು ಪ್ರತಿದಿನ ಅಂದರೆ 7 ದಿನಗಳ ಕಾಲ ನಿರಂತರವಾಗಿ ಮಾಡಬೇಕಾಗುತ್ತೆ. ಇಲ್ಲ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಕೊನೆಯ ದಿನ ಅಂದರೆ ಮಾರ್ಚ್ 6ರಂದು ಒಂದು ದಿನದ ಸೇವೆ ಮಾಡ್ತೀನಿ ಅನ್ನೋರು, ಒಂದೇ ಒಂದು ದಿನ ಮಾಡ್ತೀನಿ ಅನ್ನೋರು ಕೂಡ ಮಾಡ್ಬೋದು. ಆದರೆ ನಮಗೆ ನಮಗೆ 7 ದಿನಗಳ ಕಾಲ ನಾವು ರಾಯರ ಸೇವೆನ ಎಲ್ಲ ಮಠಗಳಲ್ಲೂ ಮಾಡ್ತಾ ಇದ್ದಾರೆ, ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಸಪ್ತೋತ್ಸವ ಸೇವೆಯಲ್ಲಿ ನಾವು ಕೂಡ ಭಾಗವಹಿಸಬೇಕು. ನಮ್ಮ ಕಷ್ಟಗಳು, ನಮ್ಮ ಕರ್ಮಗಳು ಕಳಿಬೇಕು ಅಂದರೆ ನಾವು ರಾಯರಿಗೆ ಯಾವಾಗ್ಲೂ ಸೇವೆಗಳನ್ನು ಮಾಡಬೇಕಾಗುತ್ತೆ. ಆ ಸೇವೆಯಲ್ಲಿ ರಾಯರಿಗೆ ತುಂಬ ವಿಶೇಷವಾದ ಸೇವೆ ಅಂದರೆ ತುಪ್ಪದ ದೀಪದಿಂದ ಹಚ್ಚುವಂಥ ಎಣ್ಣೆ ಸೇವೆ. ಅಂದರೆ ಯಾವಾಗಲೂ ಅಷ್ಟೇನೆ ರಾಯರು ಯಾವುದಾದ್ರೂ ಒಂದು ಸೇವೆನ ಇಷ್ಟಪಡ್ತಾರೆ ಅಂದರೆ ತುಪ್ಪದ ದೀಪಗಳಿಂದ ಹಚ್ಚಿದಂತಹ ಸೇವೆನ ತುಂಬಾ ಇಷ್ಟಪಡ್ತಾರೆ. ಅದರಲ್ಲೂ ವಿಶೇಷವಾಗಿ ನೀವು 5 ಮಣ್ಣಿನ ದೀಪದ ನೀವು ಈ ಅನುಷ್ಠಾನನ ನೀವು ಮಾಡ್ಬೋದು. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ, ನೀವು ಬೆಳಗಿನ ಜಾವ ನೀವು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಅದರ ನಂತರ ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ರಾಯರ ವಿಗ್ರಹ ಇದ್ದರೆ ರಾಯರ ವಿಗ್ರಹ ಯಥಾ ಪ್ರಕಾರ ಅಭಿಷೇಕ ಮಾಡಿ ಪಂಚಾಮೃತ ಅಭಿಷೇಕನ ನೀವು ಮಾಡ್ಬೋದು. ನಿಮಗೆ 7 ದಿನಗಳು ಅಭಿಷೇಕ ಮಾಡ್ತೀನಿ ಅನ್ನೋರು 7 ದಿನಗಳ ಕಾಲ ನೀವು ಪಂಚಾಮೃತ ಅಭಿಷೇಕನ ನೀವು ಮಾಡಿ ವಿಗ್ರಹಕ್ಕೆ ಗಂಧ ಲೇಪನ ಮಾಡಿ ತುಳಸಿಯಿಂದ ಅಲಂಕಾರ ಮಾಡಿ, ನಿಮಗೆ ರಾಯರಿಗೆ ಯಾವ್ಯಾವ ರೀತಿ ಅಲಂಕಾರ ಎಲ್ಲ ಮಾಡೋಕ್ಕಾಗುತ್ತೋ ಆ ರೀತಿ ಅಲಂಕಾರ ಮಾಡಿ. ಇಲ್ಲ ನಿಮ್ಮ ಫೋಟೋ ಇದ್ದರೆ ಫೋಟೋಗೆ ನೀವು ತುಳಸಿ ಮಾಲೆನ ತಂದು 7 ದಿನಗಳ ಕಾಲ ನಿರಂತರವಾಗಿ ತುಳಸಿ ಮಾಲೆನ ಹಾಕಿ ಅಲಂಕಾರ ಮಾಡಿ ಸೇವೆ ಮಾಡ್ತೀನಿ ಅನ್ನೋರು ಅದನ್ನು ಕೂಡ ನೀವು ಮಾಡ್ಬೋದು. ಅಲಂಕಾರ ಎಲ್ಲ ಮಾಡಿದ ನಂತರ ನೀವು ವಿಗ್ರಹ ಅಥವಾ ಫೋಟೋ ಎದುರಿಗೆ ನೀವು ನಿಮ್ಮ ಮನೆಯಲ್ಲಿ ಜಾಗ ಇದ್ದರೆ ಆ ಜಾಗದ ಮುಂದೆ ರಾಯರ ಬೃಂದಾವನದ ರಂಗೋಲಿನ ನೀವು ಹಾಕಬೇಕಾಗುತ್ತೆ. ಅಂದರೆ ರಾಯರ ಮೂಲ ಬೃಂದಾವನ ಮಂತ್ರಾಲಯದಲ್ಲಿ ಯಾವ ರೀತಿ ಇದೆಯೋ ಆ ರೀತಿ ನಿಮಗೆ ಯಾವ್ಯಾವ ಬಣ್ಣದಲ್ಲಿ ಅಥವಾ ಯಾವ್ಯಾವ ರೀತಿಯಲ್ಲಿ ಚಿಕ್ಕದಾಗಿ ಬರುತ್ತೋ ದೊಡ್ಡದಾಗಿ ಬರುತ್ತೋ ಆ ರೀತಿ ನೀವು ಅಲಂಕಾರವಾಗಿ ನೀವು ರಾಯರ ಬೃಂದಾವನನ ನೀವು ಬಿಡಿಸ್ಬೋದು. ಅಕಸ್ಮಾತ್ ನಿಮಗೆ ರಾಯರ ಬೃಂದಾವನದ ಜೊತೆಗೆ ರಾಯರ ಭಾವಚಿತ್ರ ಅಂದರೆ ಸ್ವತಃ ರಾಯರೇ ಇರುವಂತಹ ಚಿತ್ರನ ನಿಮಗೆ ಬಿಡಿಸೋ ಅಂಥದ್ದು ಬರುತ್ತೆ ಅಂದರೆ ಆ ಚಿತ್ರನ ನೀವು ಬಿಡಿಸಿ ರಾಯರ ಮುಂದೆ ಆ ದೇವರ ಫೋಟೋ ಮುಂದೆ ಅಥವಾ ವಿಗ್ರಹದ ಮುಂದೆ ಆ ಚಿತ್ರನ ನೀವು ಬಿಡಿಸಿ ಅಥವಾ ರಂಗೋಲಿನ ಹಾಕಿ ಅದಕ್ಕೆ ನೀವು 7 ದಿನಗಳನ್ನು ಕೂಡ ನಾವು ಬಿಡಿಸ್ತೀವಿ ಅನ್ನೋರು ಪ್ರತಿದಿನ
ಪ್ರತಿದಿನ ರಂಗೋಲಿನ ಬಿಡಿಸ್ಬೇಕು, ಅದಕ್ಕೆ ಅಲಂಕಾರ ಮಾಡಬೇಕು ಮತ್ತು ಸೇವೆ ಮಾಡಬೇಕು. ತದನಂತರ ಸಾಯಂಕಾಲದ ತನಕ ಇರಬೇಕು. ಸಾಯಂಕಾಲ ನೀವು ಧೂಪ ಎಲ್ಲ ಮಾಡಿದ ನಂತರ ಅದನ್ನು ಗುಡಿಸಿ ಎತ್ತಾಕ್ಬಿಡ್ಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಬೆಳಗ್ಗೆ ತನಕ ಬಿಡೋ ಅಂಥದ್ದನ್ನ ನೀವು ಮಾಡಬಾರ್ದು. ಆ ರೀತಿ ನೀವು 7 ದಿನಗಳು ಹೊಸದಾಗಿಯೇ ರಂಗೋಲಿನ ಹಾಕಬೇಕಾಗುತ್ತೆ. 7 ದಿನದ ಸೇವೆ ನೀವು ಮಾಡಿದಾಗ ರಾಯರಿಗೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ರಾಯರಿಗೆ ಯಾರು ಮನೆಯಲ್ಲಿ ತುಪ್ಪದ ದೀಪನ ಹಚ್ಚಿ ತಮ್ಮ ಬೇಡಿಕೆಗಳನ್ನು ದೇವರ ಮುಂದೆ ಇಡ್ತಾರೋ, ರಾಯರ ಮುಂದೆ ಇಡ್ತಾರೋ, ತುಪ್ಪ ಯಾವ ರೀತಿ ಕರಗುತ್ತೋ ಹಾಗೆ ತಮ್ಮ ಕಷ್ಟಗಳು ಕೂಡ ಕರಗುತ್ತೆ ಅನ್ನೋದು ರಾಯರ ಮಠಗಳಲ್ಲಿರುವಂಥ ಮಠಾಧೀಶರು ಹೇಳಿರೋ ಅಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ತುಪ್ಪದ ದೀಪಗಳನ್ನು ಆರಾಧನೆ ಮಾಡ್ಬೋದು. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಆ ರಂಗೋಲಿನ ನೀವು ಪ್ರತಿದಿನ ಒಂದು ಮಣೆ ಇದ್ದರೆ, ಒಂದು ದೊಡ್ಡದಾದ ಮಣೆ ಇದ್ದರೆ ಮಣೆಯ ಮೇಲೆ ಬಿಡಿಸ್ಬೋದು. ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ರಂಗೋಲಿ ಹಾಕೋದಕ್ಕೆ ಅಂತ ಜಾಗ ಇದ್ದರೆ ನೆಲದ ಮೇಲೇ ನೀವು ಹಾಕ್ಬೋದು. ಅದಾದ ಮೇಲೆ ನೀವು ಏನು ಮಾಡಬೇಕು ಅಂದರೆ ಆ ಬೃಂದಾವನದ ಸುತ್ತ ಅಥವಾ ರಾಯರ ಭಾವಚಿತ್ರದ ಸುತ್ತ ನೀವು 5 ಮಣ್ಣಿನ ದೀಪಗಳನ್ನು ಇಟ್ಟು ನೀವು ಪೂಜೆನ ನೀವು ಮಾಡೋದ್ರಿಂದ ರಾಯರಿಗೆ ತುಂಬಾ ಇಷ್ಟ ಆದಂಥ ಸೇವೆ. ಅದರಲ್ಲೂ ರಾಯರ ಬೃಂದಾವನನ ಮತ್ತು ರಾಯರ ಭಾವಚಿತ್ರ ಯಾರು ಮನೆಯಲ್ಲಿ ಹಾಕಿ ಅವರು ಬೇಡಿಕೆಗಳಿಗೋಸ್ಕರ ತುಪ್ಪದ ದೀಪ, ಅದರಲ್ಲೂ 5 ಮಣ್ಣಿನ ತುಪ್ಪದ ದೀಪಗಳನ್ನು ಆ ಬೃಂದಾವನದ 4 ಮೂಲೆಯಲ್ಲೂ ಇಟ್ಟು ಮಧ್ಯದಲ್ಲಿ ಒಂದನ್ನು ಇಟ್ಟು ನೀವು ಸಂಕಲ್ಪ ಮಾಡಿಕೊಂಡು, ಅದಕ್ಕೆ ನೀವು ಸ್ವತಃ ರಾಯರೇ ನಮ್ಮ ಮನೆಗೆ ಬಂದಿದ್ದಾರೆ, ರಾಯರ ಹುಟ್ಟು ಹಬ್ಬನ ನಾವು ಮನೆಯಲ್ಲಿ ನಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬರು ಸದಸ್ಯರು ಕೂಡ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ಈಗ ಎಷ್ಟೊಂದು ಜನಕ್ಕೆ ಮಕ್ಕಳು ಇರೋದಿಲ್ಲ, ಅಂಥವರು ರಾಯರ ಜೊತೆ ಕೃಷ್ಣನ ಇರೋಂತಹ ಒಂದು ರಂಗೋಲಿನ ಹಾಕಿ ಅದರಲ್ಲೂ ನೀವು ಸೇವೆ ಮಾಡ್ಬೋದು. ಆಗ ನಿಮಗೆ ಕೃಷ್ಣನ ಸೇವೆನೂ ಮಾಡ್ದಂಗಾಗುತ್ತೆ, ರಾಯರ ಸೇವೆನೂ ಮಾಡ್ದಂಗಾಗುತ್ತೆ. ಆ ರೀತಿ ಮಾಡಿದಾಗ ಸಂತಾನ ಸಮಸ್ಯೆ ಇದ್ದರೆ ನಿಮಗೆ ಸಂತಾನ ಯೋಗ ಕೂಡಿ ಬರೋದಕ್ಕೆ ಈ ರಾಯರ ಬೃಂದಾವನ ಅಥವಾ ರಾಯರ ಭಾವಚಿತ್ರ ಇರೋ ರಂಗೋಲಿ ನಿಮಗೆ ತುಂಬಾ ಸಹಾಯ ಮಾಡುತ್ತೆ. 7 ದಿನಗಳ ಕಾಲ ನೀವು ಸಪ್ತೋತ್ಸವ ಮಾಡೋಂಥದ್ದನ್ನು ನೀವು ಮಾಡ್ಬೋದು. ಅಕಸ್ಮಾತ್ ನಾನು ಇದು ಒಂದು ವ್ರತ ಅಂತ ನೀವು ತಗೊಂಡು ಮಾಡ್ತೀನಿ ಅನ್ನೋರು, ಸಂತಾನ ಸಮಸ್ಯೆ ಇರೋವಂಥವ್ರು, ಅಂಥದ್ದನ್ನು ನೀವು ಮಾಡ್ತೀನಿ ಅನ್ನೋರು ಅವತ್ತಿನ ದಿನ 7 ದಿನಗಳ ಕಾಲ ಖಂಡಿತವಾಗ್ಲೂ ಸ್ವಲ್ಪ ನೀವು ಅಂದರೆ ತಾಮಸಿಕ ಆಹಾರಗಳನ್ನು ಬಿಟ್ಟು ಸಸ್ಯಾಹಾರಿ ಆಹಾರಗಳನ್ನು ನೀವು ತಗೊಬೇಕಾಗುತ್ತೆ. ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಆಗದಿರೋ ಅಂಥದ್ದನ್ನು ನೀವು ಆಹಾರವಾಗಿ ಸ್ವೀಕರಣೆ ಮಾಡಿ ಅದರಲ್ಲಿ ನೀವು ವಿಶೇಷವಾಗಿ ರಾಯರಿಗೆ ದೇಹ ಮತ್ತು ಮನಸ್ಪೂರ್ವಕವಾಗಿ ಅರ್ಪಣೆ ಮಾಡಿ, ನಾನು ಈ 7 ದಿನಗಳ ಕಾಲ ಸಪ್ತೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿ ಗಂಡ ಹೆಂಡತಿ ಇಬ್ಬರು ಕೂಡ ನೀವು ಆ ಬೃಂದಾವನದ ರಂಗೋಲಿನ ಹಾಕಿ ಅಲ್ಲೇ ಸ್ವತಃ ರಾಯರಿದ್ದಾರೆ, ಕೃಷ್ಣನಂಥ ಮಗುನ ನಮಗೆ ಕೊಡ್ತಾರೆ ಅನ್ನೋ ನಂಬಿಕೆಯನ್ನು ನೀವು ಸೇವೆ ಮಾಡಿ, ಅಲ್ಲಿ ವಿಶೇಷವಾಗಿ ರಾಯರಂದು ಅಕ್ಷರ ಮಾಲಿಕ ಸ್ತೋತ್ರ ಬರುತ್ತೆ. ಆ ಸ್ತೋತ್ರನ ನೀವು ಹೇಳೋಕ್ಕೆ ಬರುತ್ತೆ ಅನ್ನೋದಾದರೆ ಸಂಪೂರ್ಣವಾಗಿ ನೀವು ಪೂರ್ತಿಯಾಗಿ ಹೇಳ್ಬೋದು. ಇಲ್ಲ ನಮಗೆ ಅದು ಬರ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಸಾರಿನಾದರೂ ನೀವು ಆ ರಾಯರ ಮಂತ್ರನ ನೀವು ಕೇಳಿಸ್ಕೊಬೋದು. ಇಲ್ಲ ಅಂದರೆ ಪೂರ್ಣಬೋಧ ಸ್ತೋತ್ರ ನಿಮಗೆ ಸಂಪೂರ್ಣವಾಗಿ ಬರುತ್ತೆ ಅಂದರೆ ಆ ಸ್ತೋತ್ರನ ಹೇಳ್ಕೊಬೋದು. ಇಲ್ಲ ಅಂದರೆ ಒಂದು ಸಾರಿ ನೀವು ಆ ಮಂತ್ರನ ನೀವು ಕೇಳಿಸ್ಕೊಬೋದು, ಆ ಸ್ತೋತ್ರನ ನೀವು ಹಾಡಿ ಹೇಳ್ಬೋದು. ಯಾಕೆ ಅಂದರೆ ರಾಯರು ಯಾವಾಗಲೂ ನೀವು ನಿಷ್ಕಲ್ಮಶವಾದ ಸೇವೆನ ಯಾವ ರೀತಿ ಮಾಡ್ತೀರೋ ಆ ರೀತಿ ನಿಮಗೆ ರಾಯರು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ. ಮದುವೆ ಆಗೋಕ್ಕೆ ಇಷ್ಟಪಡೋ ಅಂಥವ್ರು ಅಥವಾ ನಿಮಗೆ ಒಳ್ಳೆ ಉದ್ಯೋಗ ಬೇಕು ಅಂತ ಅನ್ನೋರು ನೀವು ಸ್ವತಃ ರಾಯರದು ಬೃಂದಾವನ ಮತ್ತು ರಾಯರ ಭಾವಚಿತ್ರನ ನೀವು ಬಿಡಿಸಿ, ಅದೇ ರಾಯರೇ ನಮ್ಮ ಸ್ವತಃ ಇದ್ದಾರೆ, ನಮ್ಮ ಕಷ್ಟಗಳನ್ನೆಲ್ಲ ಕಳೀತಾರೆ ಅನ್ನೋ ಉದ್ದೇಶದಿಂದ ನಂಬಿಕೆ ಇಟ್ಟು ರಾಯರ ಬೃಂದಾವನದ ಮುಂದೆ ನೀವು ಅದರಲ್ಲೂ ವಿಶೇಷವಾಗಿ ಮಣ್ಣಿನ ದೀಪಗಳು, ಆ ದೀಪಕ್ಕೆ ನೀವು ವಿಶೇಷವಾಗಿ ಅಚ್ಚ ಹಸುವಿನ ತುಪ್ಪನ ಹಾಕಬೇಕಾಗುತ್ತೆ. ಅದರಲ್ಲೂ ನೀವು ಹಳದಿ ಬತ್ತಿಗಳನ್ನು ತಯಾರಿಸಿ ಆ ಬತ್ತಿಗಳನ್ನು ನೀವು 2 ಬತ್ತಿಗಳನ್ನು ಅದ್ರ ಒಳಗಡೆ ಹಾಕಿ ನೀವು ರಾಯರ ಬೃಂದಾವನದ ಹತ್ರ 4 ದೀಪಗಳನ್ನು ಇಟ್ಟು ಮಧ್ಯದಲ್ಲಿ ಒಂದನ್ನು ಇಟ್ಟು ನೀವು ಪ್ರಾರ್ಥನೆ ಮಾಡಿಕೊಂಡು ಅಕ್ಷರ ಮಾಲಿಕ ಸ್ತೋತ್ರನ ಹೇಳ್ಕೊಬೋದು. ನೀವು ಕೂಡ ಹೇಳ್ಕೊಬೋದು ಅಥವಾ ಕೃಷ್ಣನ ಸ್ತೋತ್ರಗಳನ್ನು ಹೇಳ್ಕೊಬೋದು, ರಾಮನ ಸ್ತೋತ್ರಗಳನ್ನು ಹೇಳ್ಕೊಬೋದು. ರಾಯರು ಸ್ತೋತ್ರ ಪ್ರಿಯರು. ನೀವು ಸಪ್ತೋತ್ಸವ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ರಾಯರಿಗೆ ಸಂಬಂಧಪಟ್ಟಂಥ ಯಾವುದೇ ಸ್ತೋತ್ರಗಳನ್ನು ನೀವು
ಕುಣಿಸ್ಕೊಳ್ಳೋ ಅಂಥದ್ದು ಇರ್ಬೋದು, ಆಡೋ ಅಂಥದ್ದನ್ನು ನೀವು ಮಾಡಿದಾಗ ರಾಯರಿಗೆ ತುಂಬಾ ಇಷ್ಟ ಆಗುತ್ತೆ. ಆ ಥರದ್ದು ಸೇವೆನ ನೀವು 7 ದಿನಗಳ ಕಾಲ ನಿರಂತರವಾಗಿ ನಿಮ್ಮ ಮನೆಯಲ್ಲೇ ನೀವಿರೋಂಥ ಜಾಗದಲ್ಲೇ ಮಾಡ್ಬೋದು. ಇಲ್ಲ ನಮಗೆ ಅಕಸ್ಮಾತ್ ನಮಗೆ ಇಲ್ಲ ರಾಯರ ಮಠಕ್ಕೆ ಹೋಗಿ ಮಾಡ್ತೀವಿ ಅನ್ನೋರು ಖಂಡಿತವಾಗ್ಲೂ ರಾಯರ ಮಠಗಳಲ್ಲೂ ಕೂಡ ನೀವು 5 ಮಣ್ಣಿನ ದೀಪದ ನೀವು ಹಚ್ಚೋ ಅಂಥದ್ದನ್ನ ನೀವು ಮಾಡ್ಬೋದು. ಅದರಲ್ಲೂ ನೀವು ವಿಶೇಷವಾಗಿ ಅಡಿಕೆ ಪಟ್ಟಿಯ ಎಲೆ ತಗೊಂಡು ಅದರ ಮೇಲೆ ಅಕ್ಕಿನ ಹಾಕಿ ಅದ್ರ ಮೇಲೆ ನೀವು ಸ್ವಲ್ಪ ನೀವು ಸಂಕಲ್ಪ ಮಾಡಿಕೊಂಡು ಹೂವು ಮಂತ್ರಾಕ್ಷತೆ ಇಟ್ಟು ಅದರ ಮೇಲೆ ಹಾಕಿ 5 ಮಣ್ಣಿನ ದೀಪಗಳನ್ನು ಇಟ್ಟು ಅದಕ್ಕೆ ತುಪ್ಪನ ಹಾಕಿ ಬತ್ತೆಗಳನ್ನು ಹಾಕಿ ನೀವು ರಾಯರ ಮಠಗಳಲ್ಲಿ 7 ದಿನಗಳ ಕಾಲ ಹೋಗಿ ದೀಪ ಹಚ್ಚುತ್ತೀನಿ ಅನ್ನೋರು ಮಣ್ಣಿನ ದೀಪನ ನೀವು ಆರಾಧನೆನ ನೀವು ಮಾಡ್ಬೋದು. ಮನೆಯಲ್ಲಿ ಮಾಡ್ತೀನಿ ಅನ್ನೋರು ಈ ರೀತಿ ಕೂಡ ನೀವು ಮಾಡ್ಬೋದು. ಅಂದರೆ ನೀವು ಯಾವ ಸೇವೆ ನಿಮಗೆ ಮಾಡೋದಕ್ಕೆ ಅನುಕೂಲ ಆಗುತ್ತೋ ಅದನ್ನು ಮಾಡ್ಬೋದು. ಇಲ್ಲ ನಮ್ಮ ಕೈಯಲ್ಲಿ ನಾವು ಉಪವಾಸ ಇದ್ದು ಅದೆಲ್ಲ ಮಾಡೋಕ್ಕಾಗಲ್ಲ, ಸುಮ್ಮನೆ ದೀಪ ಹಚ್ಚುತ್ತೀವಿ ಅನ್ನೋರು ಕೂಡ ಮಾಡ್ಬೋದು. ಇಲ್ಲ 1 ದಿನದ ಸೇವೆ ಮಾಡ್ತೀನಿ ಅನ್ನೋರು ರಾಯರ ಬರ್ತಡೇ ದಿನ ರಾಯರ ಹುಟ್ಟುಹಬ್ಬದ ದಿನ ಅಂದರೆ ವರ್ಧಂತಿ ಮಹೋತ್ಸವ ದಿನ ನೀವು 1 ದಿನದ ಸೇವೆ ನಾವು ಮಾಡ್ತೀವಿ ಅನ್ನೋರು ಮಾರ್ಚ್ 6ನೇ ತಾರೀಕು ಕೂಡ ನೀವು ರಾಯರ ಬೃಂದಾವನ ಅಥವಾ ರಾಯರ ಭಾವಚಿತ್ರನ ನೀವು ಬಿಡಿಸಿ ಅಲ್ಲಿ ನೀವು ಮಣ್ಣಿನ ದೀಪ ಹಚ್ಚಿ ನೀವು ಅವತ್ತಿನ ದಿನ ಕೂಡ ನೀವು ಸೇವೆ ಮಾಡ್ಬೋದು. ಯಾಕಂದರೆ ಸ್ನೇಹಿತರೆ, ನೀವು ಯಾವ ರೀತಿ ನಿಮಗೆ ಸಂತೋಷ ಕೊಡುತ್ತೋ ಆ ರೀತಿ ನೀವು ಸೇವೆಗಳನ್ನು ಮಾಡ್ಬೋದು. ನನಗೆ ಗೊತ್ತಿರೋಂಥ ಸೇವೆಗಳೆಲ್ಲ ಹೇಳ್ಕೊಡ್ತಿದ್ದೀನಿ. ನಿಮಗೆ ಯಾವುದು ಸರಿ ಅನಿಸುತ್ತೋ, ನಿಮಗೆ ಯಾವುದು ಮಾಡೋದಕ್ಕೆ ಅನುಕೂಲ ಇದೆಯೋ, ನಿಮಗೆ ಯಾವುದಕ್ಕೆ ಮಾಡಿದ್ರೆ ನಮಗೆ ರಾಯರ ಅನುಗ್ರಹ ಬೇಗ ಆಗುತ್ತೆ ಅಂತ ನಿಮ್ಮ ಮನಸ್ಸು ಹೇಳುತ್ತೋ ಅದನ್ನು ನೀವು ಮಾಡಿ. ಯಾಕಂದರೆ ನಿಮ್ಮ ಇಚ್ಛೆ ನಿಮಗೆ ಗೊತ್ತಿರಬೇಕು. ನಿಮ್ಮ ಮನೆಯ ಪರಿಸ್ಥಿತಿಗಳು, ನಿಮ್ಮ ಮನೆಯ ವಾತಾವರಣ ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಬೇರೆಯವರನ್ನು ನಾವು ಮೆಚ್ಚಿಸೋಕ್ಕಾಗೋದಿಲ್ಲ. ಯಾಕಂದರೆ ಜನ ಹೆಂಗಿದ್ರು ಏನೇ ಮಾಡಿದ್ರು ಅದರಲ್ಲಿ ಕೊಂಕುನ ಹುಡುಕ್ತಾರೆ, ಯಾವುದಾದ್ರೂ ಒಂದು ವಿಷಯ ಸಿಗಲಿ ಅಂತ ಕಾಯ್ತಾ ಇರ್ತಾರೆ. ಯಾಕಂದರೆ ಕೆಲವೊಬ್ಬರು ಮಾಡೋ ಅಂಥದ್ದು, ಕೆಲವೊಬ್ಬರು ಹೇಳೋ ಅಂಥ ವಿಚಾರಗಳು ಅವ್ರಿಗೆ ಏನೋ ಒಂದು ಥರ ಅವ್ರಿಗೆ ತಾವಂತೂ ಹೇಳೋಕ್ಕಾಗೋದಿಲ್ಲ. ಗೊತ್ತಿರೋ ಅಂಥದ್ದನ್ನು ಹೇಳೋದ್ರಲ್ಲಿ ಮೊಸರಲ್ಲಿ ಕಲ್ಲು ಹುಡ್ಕೋಂಥ ಪ್ರಯತ್ನಗಳನ್ನು ಕೆಲವೊಬ್ಬರು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನೀವು ತಲೆ ಕೆಡಿಸ್ಕೊಬಾರ್ದು. ಯಾವತ್ತೂ ಅಷ್ಟೇ ನಮ್ಮ ಮನಸ್ಸಾಕ್ಷಿಗೆ, ನಮ್ಮ ಮನಸ್ಸಿಗೆ ಸರಿ ಅಂಥದ್ದನ್ನು ನಾವು ಮಾಡ್ತಾ ಹೋಗಬೇಕು. ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೇ ಆಗಲಿ ಕೆಟ್ಟದನ್ನು ಹೇಳ್ಕೊಡಲ್ಲ. ಹೇಳೋ ರೀತಿಗಳು ಬೇರೆ ಬೇರೆ ಇರ್ಬೋದು. ಕೆಲವೊಬ್ಬರು ತುಂಬ ಚೆನ್ನಾಗಿ ಹೇಳ್ಬೋದು, ಕೆಲವೊಬ್ಬರಿಗೆ ಹೇಳೋಕ್ಕೆ ಬರ್ದಿದ್ರೂ ಪ್ರಯತ್ನ ಪಟ್ಟು ಏನೋ ನಮಗೆ ಗೊತ್ತಿರೋ ಅಂಥದ್ದನ್ನು ತಿಳಿಸ್ಕೊಡ್ಬೋದು ಅಂತ ಬರ್ಕೊಂಡೋ ಹೇಳ್ಕೊಂಡೋ ನೋಡಿಕೊಂಡೋ ಏನೋ ಒಂದು ತಿಳಿದಿರೋ ಅಂಥದ್ದನ್ನು ವಿಚಾರಗಳನ್ನು ನಿಮಗೆ ತಿಳಿಸ್ತಿದ್ದಾರೆ ಅಂದರೆ ಅದಕ್ಕೆ ನಾವು ಮೊದಲು ಗೌರವ ಕೊಡಬೇಕು. ಯಾಕಂದರೆ ನೀವು ಎಲ್ಲೋ ಕುಂತಿರೋರಿಗೆ ಗೊತ್ತಿರೋ ಅಂಥ ವಿಚಾರಗಳನ್ನು ಅವ್ರಿಗೆ ಗೊತ್ತಿರೋ ರೀತಿಯಲ್ಲಿ ತಿಳಿಸ್ಕೊಡ್ತಿದ್ದಾರೆ. ಅದಕ್ಕೆ ನಾವು ಅವ್ರು ಏನು ತಿಳಿಸ್ತಿದ್ದಾರೋ ನಿಮಗೆ ಕೇಳೋ ಅಂಥ ಸೌಜನ್ಯ ಇದ್ದು ಕೇಳಿಸ್ಕೊಬೇಕು ಅನ್ನೋ ಮನಸ್ಸಿದ್ದು ನಿಮ್ಗೆ ಇಷ್ಟ ಆದರೆ ಕೇಳಿಸ್ಕೊಳ್ಳಿ, ಇಷ್ಟ ಆದರೆ ಮಾಡಿ. ಇಲ್ಲ ಅಂದರೆ ಅದನ್ನು ಬಿಟ್ಟಾಕಿ. ಬೇರೆ ಯಾರಾದರೂ ನಿಮ್ಗೆ ಇನ್ನೇನೋ ಹೇಳ್ದಾಗ ನಿಮಗೆ ಸರಿ ಅನ್ಸೋದನ್ನು ನೀವು ಮಾಡಿ. ಒಲ್ಲದ ಮನಸ್ಸಿನಿರೋರಿಗೆ ನಾವು ಏನು ಹೇಳಿದ್ರು ಏನು ಮಾಡಿದ್ರು ತಪ್ಪನ್ನು ಕಂಡುಹಿಡಿತಾರೆ. ಯಾಕಂದರೆ ಯಾರಿಗೋ ಏನೋ ಗೊತ್ತಿಲ್ದಿರೋದನ್ನ ಯಾರೋ ಒಬ್ಬರು ಅವ್ರಿಗೆ ಗೊತ್ತಿರೋ ಅಂತ ತಿಳಿಸೋಂಥ ಪ್ರಯತ್ನನಾದರೂ ಮಾಡ್ತಾರಲ್ಲ, ಅದನ್ನು ಕೂಡ ಕೆಲವೊಬ್ಬರು ಮಾಡಲ್ಲ. ಅದನ್ನು ತಿಳಿಸ್ಕೊಟ್ಟಾಗ ಅದು ಇಷ್ಟ ಇದ್ದರೆ ಮಾಡ್ಕೊಳ್ಳಿ, ಕಷ್ಟ ಆದರೆ ಬಿಟ್ಕೊಳ್ಳಿ ಅಂತ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ನಾನು ತಿಳಿಸೋಂಥ ಪ್ರಯತ್ನ ಪಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ರಾಯರ ಬೃಂದಾವನದ ಚಿತ್ರನ ರಂಗೋಲಿನ ಹಾಕಿ ರಾಯರ ಅನುಗ್ರಹ ಪಡೀರಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ವರ್ಷಗಳ ನಂತರ ಬಂದಿರೋ ಅಂಥ ತುಂಬ ಪರ್ವಕಾಲ ಅಂದರೆ ತುಂಬ ವಿಶೇಷವಾದ ದಿನಗಳಾಗಿದೆ ಈ ಸಪ್ತೋತ್ಸವ ದಿನಗಳು. ತುಂಬಾ ರಾಯರ ಮಠಗಳಲ್ಲಿ ನೀವು ಹೋಗಿ ಬೇಕಾದರೆ ಗಮನಿಸಿ. ಈ ಸಪ್ತೋತ್ಸವ ದಿನಗಳು ಗುರುವಾರದಿಂದ ಕಮೈನ್ಸ್ ಆಗುತ್ತೆ. ಆ ರಾಯರ ಮಠಗಳಲ್ಲಿ ರಾಯರಿಗೆ ಮಾಡುವಂಥ ಸೇವೆಗಳು, ರಾಯರಿಗೆ ಮಾಡುವಂಥ ಅಲಂಕಾರಗಳು ಅದನ್ನು ನೋಡಿ ಅನುಭವಿಸೋದಕ್ಕೆ ನಮಗೆ ಪುಣ್ಯ ಪ್ರಾಪ್ತಿ ಇದ್ದರೆ ಮಾತ್ರ ಅದೆಲ್ಲ ಸಿಗೋದು. ಕೆಲವೊಬ್ಬರಿಗೆ ಎಲ್ಲೆಲ್ಲೋ ಇರ್ತಾರೆ ಪಾಪ, ಅವ್ರಿಗೆ ಮಠಗಳಿಗೆ ಹೋಗೋಕ್ಕಾಗಲ್ಲ, ಅವರು ತುಂಬ ನೊಂದ್ಕೊತಾ ಇರ್ತಾರೆ, ನಮ್ಮ ಕೈಲಿ ಮಾಡೋಕ್ಕಾಗ್ತಿಲ್ಲ ಅಂತ. ಅಂಥವರು ಇಂಥ ಸೇವೆನ ನೀವು ಸರಳವಾಗಿ ಮಾಡ್ಕೊಬೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ನಿಮಗೆ ಸರಿ ಅನಿಸಿದ್ರೆ
ಮಾತ್ರ ಮಾಡ್ಕೊಳ್ಳಿ, ನಿಮಗೆ ಮಾಡೋ ಶಕ್ತಿ ಇದ್ದರೆ ಮಾತ್ರ ಮಾಡ್ಕೊಳ್ಳಿ. ಯಾಕಂದರೆ ಅಕಸ್ಮಾತ್ ನಿಮ್ಮ ಮನೇಲಿ ತುಪ್ಪದ ದೀಪ ಹಚ್ಚೋಕ್ಕಾಗಲಿಲ್ಲ ಅಂದರೆ ನೊಂದ್ಕೊಂಬಿಡಿ. ಕೊಬ್ಬರಿ ಎಣ್ಣೆ ಇದ್ದರೆ ಅದರಲ್ಲೇ ಹಚ್ಚಿ, ಇಲ್ಲ ದೀಪ ಇದ್ದರೆ ಅಂದರೆ ದೀಪಕ್ಕೆ ಎಣ್ಣೆ ಹಾಕಿ ನಾವು ಹಚ್ಚಿ ಮಾಡ್ತೀವಿ ಅಂದರೆ ಅದನ್ನು ಕೂಡ ಮಾಡ್ಬೋದು. ಯಾಕಂದರೆ ಕೆಲವೊಬ್ಬರಿಗೆ ತುಪ್ಪ ತರೋವಂಥ ಶಕ್ತಿ ಇರೋದಿಲ್ಲ. ಅದನ್ನು ನಾನು ಹೇಳಿದಾಗ ಅವ್ರಿಗೆ ನೊಂದ್ಕೊಬೋದು, ಆಗಲ್ಲ ಅಂತ. ಅದಕ್ಕೆ ನೀವು ಬೇಸರ ಮಾಡ್ಕೊಬೇಡಿ. ರಾಯರು ಯಾವತ್ತೂ ನಿಮ್ಮಿಂದ ಏನನ್ನು ನಿರೀಕ್ಷಿಸೋದಿಲ್ಲ. ನೀವು ನಿಮ್ಮ ಮನಸ್ಸಿನ ಸಂತೋಷಕ್ಕಾಗಿ ಮಾಡ್ತಿರೋಂಥ ಕೆಲವೊಂದು ಸೇವೆ. ಆದರೆ ಕೆಲವೊಂದು ಸೇವೆಗಳು ಬಂದಾಗ ನಮ್ಮಲ್ಲಿ ಯಾವುದೋ ಒಂದು ಕರ್ಮಗಳಿರುತ್ತೆ. ಆ ಕರ್ಮಗಳನ್ನು ನಾವು ಸವಿಸೋದಕ್ಕೆ ಯಾವುದೋ ಒಂದು ಭಗವಂತನಿಗೆ ಹತ್ರ ಆಗೋದಕ್ಕೆ ಒಂದು ಸೇವೆಯ ಮುಖಾಂತರ, ಒಂದು ವ್ರತದ ಮುಖಾಂತರ ದೇಹ ಮತ್ತು ಮನಸ್ಸನ್ನು ನಾವು ಸ್ಥಿಮಿತದಲ್ಲಿ ಇಟ್ಕೊಂಡು, ನಮ್ಮ ಇಂದ್ರಿಯಗಳನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಂಡು ಭಗವಂತನಿಗೆ ನಮ್ಮ ಮನಸ್ಸನ್ನು ಅರ್ಪಣೆ ಮಾಡುವಂಥದ್ದಕ್ಕೆ ಮಾತ್ರ ನಾವು ಒಂದು ಸೇವೆ ಅಂತೀವಿ. ಅದಕ್ಕೆ ಒಂದು ವ್ರತ ಅಂತೀವಿ, ಒಂದು ಅನುಷ್ಠಾನ ಅಂತೀವಿ ಅಷ್ಟೇ. ಇದು ರಾಯರ ವರ್ಧಂತಿ ಅಂದರೆ ರಾಯರ ಹುಟ್ಟುಹಬ್ಬದ ಸಡಗರ. ಈ ಸಡಗರದ ದಿನಗಳಲ್ಲಿ ನಾವು ಕೂಡ ಆ ಸಂತೋಷನ ರಾಯರಿಗೆ